Hello friends, welcome back to the session Moving Charges and Magnetism Part 2. So now last session I learned introduction, sources and fields, Lorentz force, magnetic force on current carrying conductor. So now motion in magnetic field, motion in combined magnetic field and electric field, cyclotron and Biot-Savart law. So first ನಾನು ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಈ ಚಾರ್ಜ್ ನ ಇಟ್ಟರೆ ಯಾವ ತರ ಫೋರ್ಸ್ ಬೀಳುತ್ತೆ, ಸೊ ಯಾವ ಡೈರೆಕ್ಷನ್ ಅಲ್ಲಿ ಅದು ಮೂವ್ ಆಗುತ್ತೆ ಅಂತ ನಾನು ಫಸ್ಟ್ ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಸೊ ಈಗೇನಾದ್ರೂ ನಾವು ಒಂದು ಮ್ಯಾಗ್ನೆಟಿಕ್ ಒಂದು ಚಾರ್ಜ್ ಪ್ಲಸ್ ಕ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ, ಲೆಟ್ಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ಟು ದಿಸ್ ಬುಕ್. ಈ ಬುಕ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಏನ್ ಬೇಕಂದ್ರೆ ಡೈರೆಕ್ಷನ್ ಏನಿದೆ ಎಕ್ಸ್ ಮಾರ್ಕ್ ಇದೆ. ಸೊ ಎಕ್ಸ್ ಇದೆ, ಇಲ್ಲೂ ಎಕ್ಸ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇದು. ಸೊ ಸ್ಟಾರ್ಟಿಂಗ್ ವೆಲಾಸಿಟಿ ವಿ ಡೈರೆಕ್ಷನ್ ಹೀಗಿದೆ ಅಂತ ಅನ್ಕೊಳ್ಳೋಣ, ವೆಲಾಸಿಟಿ ವಿ. ಸೊ ಇಫ್ ಇಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ಸೊ ನೆಕ್ಸ್ಟ್ ಏನಾಗುತ್ತೆ, ಡೈರೆಕ್ಷನ್ ಮೂವ್ ಆಗ್ತಾ ದೆನ್ ಇಟ್ ವಿಲ್ ಫೋರ್ಸ್ ಇದ್ರ ಮೇಲೆ ಬೀಳುತ್ತೆ ಡ್ಯೂ ಟು ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವ ತರ? ಸೊ ನಾ ಕ್ರಾಸ್ ಪ್ರಾಡಕ್ಟ್ಗಿಂತ ಇನ್ನೊಂದು ಈಸಿ ಮೆಥಡ್ ಹೇಳ್ಕೊಡೋದಂದ್ರೆ, ಸೊ ಲೆಟ್ಸ್ ಸಿ ಇದು ಪಾಮ್. ಸೊ ಇದು ಯಾವಾಗಲೂ ಈ ಫೇಸ್ ಏನಿದೆ, ಈ ಪಾಮ್ದು ಫೇಸ್ ಯಾವಾಗಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕಡೆ ಇರುತ್ತೆ. ಸೊ ಇದು ಏನು ವೆಲಾಸಿಟಿ ಡೈರೆಕ್ಷನ್, ಯಾಕಂದ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಂದ್ರೆ ಇದು ವೆಲಾಸಿಟಿ ಡೈರೆಕ್ಷನ್, ಎರಡು ಪರ್ಪೆಂಡಿಕ್ಯುಲರ್ ಇದೆ. ಸೊ ರಿಸಲ್ಟೆಂಟ್ ದಿಸ್ ಗಿವ್ಸ್ ದ ಫೋರ್ಸ್. ಸೊ ಇದು ಒಂದು ಈಸಿ ಮೆಥಡ್ ಅದು ಕ್ರಾಸ್ ಪ್ರಾಡಕ್ಟ್ಗಿಂತ. ಸೊ ನಾನೀಗ ಪಾಮ್ ತಗೊಂಡೆ, ಯಾವ ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಫಸ್ಟ್? ಈ ಸೈಡ್. ಸೊ ಈ ಸೈಡ್ ಇಟ್ಟೆ. ನೆಕ್ಸ್ಟ್ ವೆಲಾಸಿಟಿ ಡೈರೆಕ್ಷನ್ ಈ ಸೈಡ್ ಕರೆಕ್ಟ್ ಆಗಿದೆ. ಸೊ ರಿಸಲ್ಟಿಂಗ್ ಫೋರ್ಸ್ ಆಗಿರುತ್ತೆ ಈ ಕಡೆ ಸೈಡ್ ಇರುತ್ತೆ. ದೇರ್ಫೋರ್ ಇದೇನಾಗುತ್ತೆ ಈ ಪಾಯಿಂಟ್ ಅಲ್ಲಿ. ಸೊ ಈಗ ಪ್ಲಸ್ ಕ್ಯೂ ಚಾರ್ಜ್ ಇಲ್ಲಿ ಬಂತು. ನೆಕ್ಸ್ಟ್ ಇದಕ್ಕೆ ಫೋರ್ಸ್ ಆಗ್ತಾ ಆಗುತ್ತೆ ಸೇಮ್ ಈ ತರ. ನೆಕ್ಸ್ಟ್ ಈ ಫೋರ್ಸ್ ಆಕ್ಟ್ ಆಗ್ತಾ ಇರೋದ್ರಿಂದ ಇದು ಸ್ವಲ್ಪ ಪಾತ್ ನ ಡಿವಿಯೇಟ್ ಆಗ್ಬಿಟ್ಟು ಇನ್ನೊಂದು ಸ್ವಲ್ಪ ಮೇಲ್ ಬಂತು ಡ್ಯೂ ಟು ದಿಸ್. ಸೊ ಈಗ ಪ್ಲಸ್ ಕ್ಯೂ ಚಾರ್ಜ್ ಇಲ್ಲಿದೆ. ಈಗ ಫೋರ್ಸ್ ಯಾವ ತರ ಆಕ್ಟ್ ಆಗ್ತಾ ಇದೆ ಈಗ ನೋಡಿ, ಸೇಮ್ ಅದೇ ಚಾರ್ಜ್. ಯಾಕಂದ್ರೆ ಈ ಟೈಮಲ್ಲಿ ವೆಲಾಸಿಟಿ ಈಗಿದೆ ಡೈರೆಕ್ಷನ್ ವಿ. ಸೊ ವೆಲಾಸಿಟಿ ವಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ಫೋರ್ಸ್ ಯಾವ ತರ ಆಗ್ತಾ ಇದೆ ಈ ಸೈಡ್. ಸೊ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಬರುತ್ತೆ. ದಿಸ್ ಇಸ್ ಪ್ಲಸ್ ಕ್ಯೂ ಚಾರ್ಜ್. ಸೊ ಈ ಟೈಮ್ ವೆಲಾಸಿಟಿ ಈ ಡೈರೆಕ್ಷನ್. ನೆಕ್ಸ್ಟ್ ಹೀಗೆ ಈ ಸೈಡ್ ಡೈರೆಕ್ಷನ್ ಫೋರ್ಸ್. ಸೊ ಇದೇ ರೀತಿ ಇದೇನಾಗುತ್ತೆ, ನಾವು ಏನಾದರೂ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಚಾರ್ಜ್ ನ ಮೂವ್ ಮಾಡಿಟ್ರೆ ವೆಲಾಸಿಟಿ ಇದ್ರೆ, ದಟ್ ವಿಲ್ ಎಕ್ಸರ್ಟ್ ಅ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಇದೇ ತರ ಸರ್ಕಲ್ ಅಲ್ಲೇ ತಿರುಗ್ತಾ ಇರುತ್ತೆ. ಸೊ ಇದೇ ನಾವು ಫಸ್ಟ್ ನೋಡ್ತಾ ಇರೋದು. ದಟ್ ಈಸ್ if V is perpendicular to the B, then the path described by the charged particle is uniform circular motion. Here the force Q into VB acts as the centripetal force. ಏನಕಂದ್ರೆ ಈ ಯಾವುದೇ ಒಂದು ಪಾರ್ಟಿಕಲ್ ಸರ್ಕಲ್ ತಿರುಗ್ತಾ ಇದೆ, ಸೊ ಸರ್ಕ್ಯುಲರ್ ಮೋಷನ್ ಎಕ್ಸಿಬಿಟ್ ಮಾಡ್ತಾ ಇದೆ ಅಂದ್ರೆ there should be some force should be that is acting towards its center, that is called as centripetal force. That force which is equal to mv square by r. ಅಂದ್ರೆ ಅದು ಯಾವ ಫೋರ್ಸ್? ದಟ್ ಈಸ್ QVB. ಸೊ ನಾವೆರಡನ್ನು ಈಕ್ವೇಟ್ ಮಾಡಿದಾಗ VV ಕ್ಯಾನ್ಸಲ್ ಆಗ್ಬಿಟ್ಟು ನಮಗೆ ರೇಡಿಯಸ್ ಏನ್ ಸಿಗುತ್ತೆ, ದಟ್ ಈಸ್ mv by QB. ಫ್ರಮ್ ದಿಸ್ mv ಅಂದ್ರೇನು? ಮಾಸ್ ಇಂಟು ವೆಲಾಸಿಟಿ, ದಟ್ ಈಸ್ p, ಮೊಮೆಂಟಮ್. p is equal to q by b. ಸೊ ಮತ್ತೆ ಮೊಮೆಂಟಮ್ ಮತ್ತೆ ಕೈನೆಟಿಕ್ ಎನರ್ಜಿ ರಿಲೇಷನ್ ಏನು? ದಟ್ ಈಸ್ p is equal to under root 2mk. ದಟ್ ಈಸ್ 2m into ಕೈನೆಟಿಕ್ ಎನರ್ಜಿ. ಸೊ ನಾವು ಇದರಿಂದ ಕೈನೆಟಿಕ್ ಎನರ್ಜಿನ ಹೆಂಗ್ ಬರೀಬಹುದು ಅಂದ್ರೆ, ದಟ್ ಈಸ್ q square b square r square by 2m. ಅಂದ್ರೆ kinetic energy is directly proportional to r radius, then inversely proportional to the mass. So next second case ಅಲ್ಲಿ ಏನಾಗುತ್ತೆ, if v is parallel to the b or anti parallel to b, then theta is 0 or 90 degree. ಅಂದ್ರೆ ಈ ಟೈಮ್ ವೆಲಾಸಿಟಿ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪ್ಯಾರಲಲ್ ಅಥವಾ ಆಂಟಿ ಪ್ಯಾರಲಲ್ ಇದ್ರೆ, then theta will be 0 or 180 degree. ಒಂದು ಅದೇ ಡೈರೆಕ್ಷನ್ ಇರುತ್ತೆ, ಇಲ್ಲ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. then Q into VB sin theta. So sin theta ಇಲ್ಲಿ ಏನಾಗುತ್ತೆ, that is 0 or 180, sin 0 sin 180, that is 0. Then the force due to this magnetic field is 0. ಈ ಟೈಮ್ ಅಲ್ಲಿ ಏನಿರುತ್ತೆ, there will be only one direction. So one direction ಅಲ್ಲಿ ಇನಿಷಿಯಲಿ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇತ್ತು ಚಾರ್ಜ್, ಈ ಟೈಮು ಅದೇ ಡೈರೆಕ್ಷನ್ ಅಲ್ಲೇ ಮೂವ್ ಆಗುತ್ತೆ. there will be no deviations in its path, ಅಂದ್ರೆ straight line motion. Next case 3, if V and B makes an angle theta, then the path is helical. So ಈ ಟೈಮ್ ಪರ್ಪೆಂಡಿಕ್ಯುಲರ್ ಆಗೂ ಇಲ್ಲ, ಸೇಮ್ ಡೈರೆಕ್ಷನ್ ಆಗೂ ಇಲ್ಲ, ಸ್ವಲ್ಪ ಆಂಗಲ್ ಥೀಟಾ ಡಿವೈಡ್ ಆಗಿದೆ. ಸೊ ಲೆಟ್ಸ್ ಸಿ, if let's say this is the magnetic field direction
ಇದು ವೆಲಾಸಿಟಿ ಡೈರೆಕ್ಷನ್ ಮೇಕಿಂಗ್ ಎನ್ ಆಂಗಲ್ ಥೀಟಾ. ಸೊ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದ ಏನಾದ್ಮೇಲೆ ಏನಾಗುತ್ತೆ, ದೆನ್ ದೇರ್ ಇಸ್ ಈ ಟೈಮ್ ಏನಾಗುತ್ತೆ, ಥೀಟಾ ಇರೋದ್ರಿಂದ ಯಾವಾಗ್ಲೂ ಮ್ಯಾಗ್ನೆಟಿಕ್ ಫೋರ್ಸ್ ಗೆ ಕಾಂಟ್ರಿಬ್ಯೂಟ್ ಮಾಡೋದು ಯಾವುದು, ಯಾವ ಫೋರ್ಸ್, ಯಾವ ವೆಲಾಸಿಟಿ ವೆಕ್ಟರ್ ಅಂದ್ರೆ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಾವು ಇವಾಗ ಏನಾದ್ರು ವೆಲಾಸಿಟಿ ವೆಕ್ಟರ್ ನ ರಿಸಾಲ್ವ್ ಮಾಡಿದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್, ಒಂದು ಎಕ್ಸ್ ಆಕ್ಸಿಸ್ ಅಲ್ಲಿ ಅಂದ್ರೆ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ದಟ್ ಇಸ್ ವಿ ಕಾಸ್ ಥೀಟಾ, ಇನ್ನೊಂದು ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ದಟ್ ಈಸ್ ವಿ ಸೈನ್ ಥೀಟಾ. ಸೊ ಈ ಟೈಮ್ ಅಲ್ಲಿ ನಮಗೆ ಫೋರ್ಸ್ ಯಾವ ವೆಕ್ಟರ್ ಇಂದ ಆಕ್ಟ್ ಆಗ್ತಾ ಇರುತ್ತೆ ಅಂದ್ರೆ ದಟ್ ಈಸ್ ಓನ್ಲಿ ವಿ ಸೈನ್ ಥೀಟಾ. ವಿ ಕಾಸ್ ಥೀಟಾ ಇಂದ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 0. ಸೊ ವಿ ಸೈನ್ ಥೀಟಾ ಇಂದ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಸೇಮ್ ಸರ್ಕ್ಯುಲರ್ ಮೋಷನ್, ಸೇಮ್ ಈ ತರ ಬರುತ್ತೆ. ನೆಕ್ಸ್ಟ್ ಸ್ವಲ್ಪ ಡಿವೈಡ್ ಆಗುತ್ತೆ, ಪಾತ್ ಸ್ವಲ್ಪ ಮುಂದೋಗುತ್ತೆ, ದೆನ್ ನೆಕ್ಸ್ಟ್ ಸೇಮ್ ಸರ್ಕ್ಯುಲರ್ ಮೋಷನ್, ದೆನ್ ಸ್ವಲ್ಪ ಮುಂದೋಗುತ್ತೆ, ದೆನ್ ಸೇಮ್ ಸರ್ಕ್ಯುಲರ್ ಮೋಷನ್. ಸೊ ದಿಸ್ ಟೈಮ್ ಇಟ್ ಈಸ್ ನಾಟ್ ಎಕ್ಸಾಕ್ಟ್ ಸರ್ಕಲ್ ಬಟ್ ಹೆಲಿಕಲ್, ಅಂದ್ರೆ ಇದಕ್ಕೆ ಥಿಕ್ನೆಸ್ ಇದೆ. ಸೊ ಒಂದು ಸರ್ಕ್ಯುಲರ್ ಮೋಷನ್ ಆಗ್ಬಿಟ್ಟು ಸ್ವಲ್ಪ ನೆಕ್ಸ್ಟ್ ಚೇಂಜ್ ಆಗಿ ಈ ತರ, ದಿಸ್ ಇಸ್ ಕಾಲ್ಡ್ ಎಸ್ ಹೆಲಿಕಲ್ ಪಾತ್. ಸೊ ಈ ಟೈಮ್ ಸೇಮ್ ಎಂ ವಿ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್, ಯಾಕಂದ್ರೆ ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಡ್ಯೂ ಟು ಓನ್ಲಿ ವಿ ಸೈನ್ ಥೀಟಾ. ಸೊ ಎಂ ವಿ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಬೈ ಆರ್ ವಿಚ್ ಇಸ್ ಈಕ್ವಲ್ ಟು ಕ್ಯೂ ವಿ ಪರ್ಪೆಂಡಿಕ್ಯುಲರ್ ಇಂಟು ಬಿ, ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ಎಂ ವಿ ಪರ್ಪೆಂಡಿಕ್ಯುಲರ್ ಬೈ ಕ್ಯೂ ಬಿ. ಸೊ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲಿ ರಿಅರೇಂಜ್ ಮಾಡಿದಾಗ ಏನ್ ಸಿಗುತ್ತೆ, R is equal to mv sin theta by qb. Next, time taken. So time taken is equal to 2 pi r, ಅಂದ್ರೆ circumference, ಒಂದು circle circumference distance divided by velocity, that is v perpendicular. ಇದು ಏನು ಸಿಗುತ್ತೆ ನಮಗೆ 2 pi into mv perpendicular. ಇದರಿಂದ ಸಬ್ಸ್ಟಿಟ್ಯೂಟ್ ಮಾಡಿದಾಗ mv perpendicular by qb into v perpendicular. So finally time taken is equal to 2 pi m by qb. So 1 by time taken is that is frequency. So frequency ಎಷ್ಟಿರುತ್ತೆ ಅಂದ್ರೆ qb by 2 pi m. ಪಿಚ್ ಅಂದ್ರೆ ಏನು, ಪಿಚ್ ಅಂದ್ರೆ ಲೀನಿಯರ್ ಡಿಸ್ಟೆನ್ಸ್. ಸೊ ಈ ಲೀನಿಯರ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದೆ, ಒಂದು ಸರ್ಕಲ್ ಇಂದ ಇನ್ನೊಂದು ಸರ್ಕಲ್ಗೆ ಹೆಲಿಕಲ್ ಶೇಪ್ ಅಲ್ಲಿ ಈ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ನಾವು ಪಿಚ್ ಅಂತ ಕರಿತೀವಿ. ಅದು ಪಿಚ್ ಎಷ್ಟಂದ್ರೆ ಈ ಡಿಸ್ಟೆನ್ಸ್ ಎಷ್ಟಂದ್ರೆ ದಟ್ ಈಸ್ ವಿ ಪ್ಯಾರಲಲ್, ಯಾಕಂದ್ರೆ ಈ ಡೈರೆಕ್ಷನ್ ಇರ್ತಕ್ಕಂಥ ವೆಲಾಸಿಟಿನೇ ಈ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥ ಮೋಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲ ಅಂದ್ರೆ ವಿ ಕಾಸ್ ಥೀಟಾ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು, ಇಲ್ಲೇ ಸರ್ಕ್ಯುಲರ್ ಮೋಷನ್ ನಡೀತಾ ಇದೆ. ಸೊ ಇಲ್ಲೇ ಸುತ್ತಾ ಇತ್ತು. ಸೊ ಈ ಡೈರೆಕ್ಷನ್ ಒಂದು ವೆಲಾಸಿಟಿ ವೆಕ್ಟರ್ ಇರೋದ್ರಿಂದ ಈ ಪಾರ್ಟಿಕಲ್ ಮುಂದೆ ಮೂವ್ ಆಗ್ತಾ ಇದೆ. therefore v parallel into t, that is v cos theta into time taken. ಸೊ ನಮಗೆ ಪಿಚ್ ವ್ಯಾಲ್ಯೂ ಈ ಸಿಗುತ್ತೆ, ಈ ಫಾರ್ಮುಲಾ ಇಂದ ಪಿಚ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ವಾಟ್ ಇಸ್ ದ ರೇಡಿಯಸ್ ಆಫ್ ದಿ ಪಾತ್ ಆಫ್ ಎನ್ ಎಲೆಕ್ಟ್ರಾನ್, ಮಾಸ್ ಕೊಟ್ಟಿದ್ದಾರೆ ಮತ್ತೆ ಚಾರ್ಜ್, ಮೂವಿಂಗ್ ಎಟ್ ಅ ಸ್ಪೀಡ್ ಆಫ್ 3 × 10⁻7 ಮೀಟರ್ ಪರ್ ಸೆಕೆಂಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 6 × 10⁻⁻4 ಟೆಸ್ಲಾ perpendicular to it, ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ. ನಾವು ವಾಟ್ ಈಸ್ ಇಟ್ಸ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು, ಯಾಕಂದ್ರೆ ಅದು ಸರ್ಕ್ಯುಲರ್ ಮೋಷನ್ ಎಕ್ಸಿಬಿಟ್ ಮಾಡ್ತಾ ಇದೆ. ಸೊ ಸರ್ಕ್ಯುಲರ್ ಮೋಷನ್ ಇದರದ್ದು ಫ್ರೀಕ್ವೆನ್ಸಿ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಇಟ್ಸ್ ಕೈನೆಟಿಕ್ ಎನರ್ಜಿ ಕಿಲೋ ಎಲೆಕ್ಟ್ರಾನ್ ವೋಲ್ಟ್. ಸೊ 1 ಎಲೆಕ್ಟ್ರಾನ್ ವೋಲ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಾವು R is equal to mv by qb ನಮ್ಗೆ ಗೊತ್ತಿರೋದು. ಸೊ we will calculate R from this, that is 26 cm. then F is equal to qb by 2 pi m. ಸೊ ಇದರಿಂದ ನಮಗೆ 2 ಮೆಗಾಹರ್ಟ್ಜ್ ಫ್ರೀಕ್ವೆನ್ಸಿ ಸಿಗುತ್ತೆ. ನಾವು ವಾಟ್ ಇಸ್ ಕೈನೆಟಿಕ್ ಎನರ್ಜಿ, ದಟ್ ಇಸ್ ಈಸ್ ಈಕ್ವಲ್ ಟು ಹಾಫ್ mv². ಸೊ ನಮ್ಗೆ ಎಲ್ಲ ವ್ಯಾಲ್ಯೂಸ್ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಫೈನಲಿ, ದಟ್ ಈಸ್ 2.5 ಕಿಲೋ ಎಲೆಕ್ಟ್ರಾನ್ ವೋಲ್ಟ್. ಸೊ ಜೌಲ್ ಇಂದ ಕಿಲೋ ಎಲೆಕ್ಟ್ರಾನ್ ವೋಲ್ಟ್ ಕನ್ವರ್ಟ್ ಮಾಡೋದಂದ್ರೆ ಜಸ್ಟ್ ಮಲ್ಟಿಪ್ಲೈ ದಿಸ್ ಬೈ ಎಲೆಕ್ಟ್ರಾನ್, ಅಂದ್ರೆ 1 ಪಾಯಿಂಟ್ ಎಲೆಕ್ಟ್ರಾನ್ ಚಾರ್ಜ್ ಮಲ್ಟಿಪ್ಲೈ ಮಾಡಿದ್ರೆ ಈ ವ್ಯಾಲ್ಯೂ ನಮಗೆ ಸಿಗುತ್ತೆ. ನೆಕ್ಸ್ಟ್, ಮೋಷನ್ ಇನ್ ಕಂಬೈನ್ಡ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಟೈಮ್ ಅಲ್ಲಿ ಏನು ಈ ಒಂದು ಚಾರ್ಜ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಎರಡೂ ಫೀಲ್ಡ್ ಅಲ್ಲೂ ಬಿಟ್ಟಾಗ ಏನಾಗುತ್ತೆ, ಸೊ ಹೌ ದ ಮೋಷನ್ ವಿಲ್ ಬಿ ಅಂತ. Now the charge q is moving with the velocity v in the presence of both magnetic and electric fields. Equation ಏನಾಗುತ್ತೆ, ಫೋರ್ಸ್ equation, it is fe plus fb ಅಂದ್ರೆ q into e plus b cross b. So ಈ ಟೈಮ್ ಅಲ್ಲಿ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇರುತ್ತೆ, ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇರುತ್ತೆ. Now if we consider a simple case in which electric and magnetic field are perpendicular to each other and also perpendicular to the velocity of the particle. So ಈ ಕೇಸ್ ಅಲ್ಲಿ ಏನಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಪರ್ಪೆಂಡಿಕ್ಯುಲರ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅಲಾಂಗ್ ದ ಝೆಡ್ ಆಕ್ಸಿಸ್. ಮತ್ತೆ ಈ ವೆಲಾಸಿಟಿ ದಟ್ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಅಂದ್ರೆ ನೆಗೆಟಿವ್ ವೈ ಆಕ್ಸಿಸ್ ಕಡೆ ಇದೆ. ನೌ ದ ಫೋರ್ಸ್ ವಿಲ್ ಬಿ q into e. ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಸೈಡ್ ಇರುತ್ತೆ ಫೋರ್ಸ್, q into e ಅಂದ್ರೆ ಈ ವೆಲಾಸಿಟಿ ಡೈರೆಕ್ಷನ್ ಈ ಸೈಡ್ ಇದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇದು ಎಲೆಕ್ಟ್ರಿಕ್ ಫೀಲ್ಡ್ y ಡೈರೆಕ್ಷನ್ ಇದೆ. ಸೊ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಬಿ ಅಲಾಂಗ್ ದಿ y ಆಕ್ಸಿಸ್. ನೆಕ್ಸ್ಟ್
ವಾಟ್ ಇಸ್ ದ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಗಿರುತ್ತೆ ಫೋರ್ಸ್ ಅಂದ್ರೆ ದಟ್ ಈಸ್ ಡೌನ್ವರ್ಡ್. ಏನಕ್ಕಂದ್ರೆ ವೆಲಾಸಿಟಿ ಕ್ರಾಸ್ ದಿಸ್, ದೆನ್ ವಿ ವಿಲ್ ಗೆಟ್ ಫೋರ್ಸ್ ಡ್ಯೂ ಟು ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಈಸ್ ನೆಗೆಟಿವ್ ವೈ ಆಕ್ಸಿಸ್. ಸೊ ಈ ನಾವೇನಾದ್ರೂ ಈ ಎರಡೂ ವ್ಯಾಲ್ಯೂ ಈಕ್ವಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಸಪೋಸ್ ಇಫ್ ವಿ ಅಡ್ಜಸ್ಟ್ ದ ವ್ಯಾಲ್ಯೂಸ್ ಆಫ್ ಇ ಅಂಡ್ ಡಿ ಸಚ್ ದಟ್ ಮ್ಯಾಗ್ನಿಟ್ಯೂಡ್ ಆಫ್ ಆಲ್ ದೀಸ್ ಟು ಫೋರ್ಸಸ್ ಆರ್ ಈಕ್ವಲ್. ಸೊ ನಾವು ಹೇಗೆ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ನ ಎರಡೂ ಫೋರ್ಸ್ ಈಕ್ವಲ್ ಆಗಬೇಕು. ಅಕಸ್ಮಾತ್ ನಾವು ಆ ತರ ಅಡ್ಜಸ್ಟ್ ಮಾಡಿದ್ರೆ ದೆನ್ ದೇರ್ ವಿಲ್ ಬಿ ನೋ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಚಾರ್ಜ್. ಅಂದ್ರೆ ಈ ಚಾರ್ಜ್ ಡಿವಿಯೇಟ್ ಆಗ್ದೇನೆ ಡಿಫ್ಲೆಕ್ಟ್ ಆಗ್ದೇನೆ ಬೇರೆ ಡೈರೆಕ್ಷನ್ ಅಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ದಿಸ್ ಹ್ಯಾಪನ್ಸ್ ವೆನ್ QE is equal to QVB. ಎರಡು ಫೋರ್ಸ್ ಈಕ್ವಲ್ ಆದಾಗ ಮಾತ್ರ. ದಟ್ ಈಸ್ V is equal to E/B. ಸೊ ಇದನ್ನ ನಾವು ವೆಲಾಸಿಟಿ ಸೆಲೆಕ್ಟರ್ ಅಂತ ಕೂಡ ಕರಿತೀವಿ. ಏನಕ್ಕಂದ್ರೆ ವೆಲಾಸಿಟಿ ಸೆಲೆಕ್ಟರ್ ಏನಕ್ಕಂದ್ರೆ ನೆಕ್ಸ್ಟ್ ಹೇಳ್ತೀನಿ, ಓನ್ಲಿ ದ ಪಾರ್ಟಿಕಲ್ಸ್ ವಿತ್ ಸ್ಪೀಡ್ E/V ಕ್ಯಾನ್ ಪಾಸ್ ಅನ್ರಿಫ್ಲೆಕ್ಟೆಡ್ ಥ್ರೂ ರೀಜನ್ ಆಫ್ ದಿ ಕ್ರಾಸ್ಡ್ ಫೀಲ್ಡ್ಸ್. ಸೊ ಕ್ರಾಸ್ಡ್ ಫೀಲ್ಡ್ಸ್ ಅಂದ್ರೆ ಈ ವೆಲಾಸಿಟಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ 90 ಡಿಗ್ರಿ ಇರೋದ್ರಿಂದ, ಎರಡು ಫೀಲ್ಡ್ ಇರೋದ್ರಿಂದ ದಟ್ ಈಸ್ ಕಾಲ್ಡ್ ಎಸ್ ಕ್ರಾಸ್ಡ್ ಫೀಲ್ಡ್ಸ್. ಸೊ ಇದೇನಕ್ಕಪ್ಪ ಯೂಸ್ ಆಗೋದಂದ್ರೆ ನಾವು ಯಾವಾಗ ಯಾವುದೋ ಒಂದು ಪಾರ್ಟಿಕಲ್ ನ ಪರ್ಟಿಕ್ಯುಲರ್ ಸ್ಲಿಟ್ ಅಂದ್ರೆ ಸಣ್ಣ ಜಾಗದಿಂದ ಮೂವ್ ಮಾಡ್ಬೇಕಂದಾಗ ದೆನ್ ದೇರ್ ಈಸ್ ಯೂಸ್ ಆಫ್ ದಿಸ್ ವೆಲಾಸಿಟಿ ಸೆಲೆಕ್ಟರ್. ಅಂದ್ರೆ ವೆಲಾಸಿಟಿ ಇಷ್ಟಿದ್ದಾಗ ಮಾತ್ರ ದೆನ್ ದ ಪಾರ್ಟಿಕಲ್ ಕ್ಯಾನ್ ಮೂವ್ ಈವನ್ ಇನ್ ಈ ಎರಡು ಫೀಲ್ಡ್ಸ್ ಇದ್ದಾಗ ಡಿಫ್ಲೆಕ್ಟ್ ಆಗದೇನೆ ಆ ಪಾರ್ಟಿಕಲ್ ಮೂವ್ ಆಗುತ್ತೆ. ಸೊ ಇದನ್ನ ಈ ಮೆಥಡ್ ನ ಜೆ ಥಾಮ್ಸನ್ ಅನ್ನೋನು ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್ ಕಂಡುಹಿಡಿಯಲಿಕ್ಕೆ ಈ ಮೆಥಡ್ ನ ಯೂಸ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಸೈಕ್ಲೋಟ್ರಾನ್. ಸೊ ಸೈಕ್ಲೋಟ್ರಾನ್ ಏನಂದ್ರೆ ಇಟ್ ಇಸ್ ಅ ಮಷೀನ್ ಟು ಆಕ್ಸಿಲರೇಟ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಅಯಾನ್ಸ್ ಟು ಹೈಯರ್ ಎನರ್ಜಿ. ಸೊ ಸೈಕ್ಲೋಟ್ರಾನ್ ಅನ್ನೋ ಮಷೀನ್ ಇದರಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ನ ನಾವು ಹೈಯರ್ ಎನರ್ಜಿ ಅಥವಾ ಹೈಲಿ ಆಕ್ಸಿಲರೇಟೆಡ್ ಪಾರ್ಟಿಕಲ್ಸ್ ನ ಹೊರಗೆ ತರಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಇದೊಂದು ಸಣ್ಣ ಪಾರ್ಟಿಕಲ್ ಸ್ಲೋ ಆಗಿ ಮೂವ್ ಆಗ್ತಾ ಇದ್ರೆ ಈ ಪಾರ್ಟಿಕಲ್ ಇಂದ ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ನ ಟ್ರಿಗರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ರಿಕ್ವೈರ್ ದ ಫಾಸ್ಟೆಸ್ಟ್ ಮೂವಿಂಗ್ ನ್ಯೂಟ್ರಾನ್ಸ್. ಯಾಕಂದ್ರೆ ಹೈ ಸ್ಪೀಡ್ ಅಲ್ಲಿ ಇರ್ತಕ್ಕಂಥ ನ್ಯೂಟ್ರಾನ್ಸ್ ನ್ಯೂಕ್ಲಿಯಸ್ ಬಂದು ಬಡದಾಗ ದೆನ್ ನ್ಯೂಕ್ಲಿಯಸ್ ಓಪನ್ಸ್ ಅಂಡ್ ಸ್ಪ್ಲಿಟ್ಸ್ ಅಪ್ ಟು 2 ನ್ಯೂಕ್ಲಿಯಸ್. ಸೊ ಅದಕ್ಕೆ ನಮಗೆ ಹೈ ಎನರ್ಜಿ ಚಾರ್ಜ್ ಪಾರ್ಟಿಕಲ್ಸ್ ಬೇಕಾಗುತ್ತೆ. ಸೊ ಇದನ್ನ ನಾವು ಯೂಸ್ ಮಾಡಿಕೊಂಡು ಇಂಥ ರಿಯಾಕ್ಷನ್ಸ್ ನ ಮಾಡಬಹುದು. Then cyclotron is uses both electric and magnetic field in combination to increase the energy of the charged particles. So cyclotron ಅಲ್ಲಿ ಎರಡು fields ನ ನಾವು ಯೂಸ್ ಮಾಡ್ತೀವಿ. As the fields are perpendicular to each other, they are called as crossed fields. ನಾನು ಆಗಲೇ ಹೇಳಿದೆ ಇದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ magnetic field perpendicular ಆಗಿರುತ್ತೆ. So it is called as crossed fields. Then the cyclotron uses the fact that the frequency of the revolution of the charged particle in the magnetic field is independent of its energy. ಸೊ ಸೈಕ್ಲೋಟ್ರಾನ್ ಏನಂದ್ರೆ ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್. ಸೊ ಎಷ್ಟು ಟೈಮ್ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಟೈಮ್ ಇದು ತಿರುಗುತ್ತೆ ಅನ್ನೋದು ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಎನರ್ಜಿ. ದ ಪಾರ್ಟಿಕಲ್ಸ್ ಮೂವ್ ಮೋಸ್ಟ್ ಆಫ್ ದ ಟೈಮ್ ಇನ್ಸೈಡ್ ದ ಸೆಮಿಸರ್ಕ್ಯುಲರ್ ಡಿಸ್ಕ್ ಲೈಕ್ ಮೆಟಲ್ ಕಂಟೈನರ್. ಸೊ ಪಾರ್ಟಿಕಲ್ಸ್ ಜಾಸ್ತಿ ಹೊತ್ತು ಈ ಮೆಟಲ್ ಕಂಟೈನರ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. D1 and D2 which are called as Ds. ಸೊ ಈ D1 ಇದು ಮೆಟಲ್ ಕಂಟೈನರ್, D1 ಮತ್ತೆ D2 ಇದನ್ನ ನಾವು ಡೀಸ್ ಅಂತ ಕರಿತೀವಿ. ಯಾಕಂದ್ರೆ ಇದು ಸೇಮ್ ಡಿ ಶೇಪ್ ಅಲ್ಲಿ ಇರೋದ್ರಿಂದ, ಡಿ ಆಲ್ಫಾಬೆಟ್ ಶೇಪ್ ಇರೋದ್ರಿಂದ ನಾವು ಡೀಸ್ ಅಂತಾನೆ ಕರಿತೀವಿ. ಇನ್ಸೈಡ್ ದ ಮೆಟಲ್ ಬಾಕ್ಸಸ್ ದ ಪಾರ್ಟಿಕಲ್ ಇಸ್ ಶೀಲ್ಡೆಡ್ ಅಂಡ್ is not acted by the electric field. ಸೊ ಈ ಎರಡು ಮೆಟಲ್ ಕಂಟೈನರ್ಸ್ ಇದೆ. ಸೊ ಮೆಟಲ್ ನಾನು ಹೇಳಿದ್ದೆ ಲಾಸ್ಟ್ ಚಾಪ್ಟರ್ ನಿಮ್ಗೆ ಹೇಳಿದ್ದೆ, ಇಟ್ ಕ್ಯಾನ್ ಬಿ ಆಕ್ಟ್ಸ್ ಆಸ್ ಲೈಕ್ ಇದ್ರೊಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಬರಲ್ಲ. ಯಾಕಂದ್ರೆ ಮೆಟಲ್ಸ್ ಒಳಗಡೆ ನಾವೇನಾದ್ರೂ ಚಾರ್ಜ್ ಪಾರ್ಟಿಕಲ್ಸ್ ಇಟ್ಟರೆ ಸೊ ಚಾರ್ಜ್ ಪಾರ್ಟಿಕಲ್ಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಅಫೆಕ್ಟ್ ಆಗಲ್ಲ. ಸೊ ಆ ಕಾರಣದಿಂದ ಒಳಗಡೆ ಏನಾಗುತ್ತೆ, ಇಟ್ ಮೂವ್ಸ್ ಓನ್ಲಿ ಇನ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ. However, the magnetic field however acts on the particle and makes it go round in a circular inside the beam. So ಈ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪಾರ್ಟಿಕಲ್ ನ ಸರ್ಕಲ್ ಆಗಿ ಇಲ್ಲಿಂದ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರೋಕೆ ಹೆಲ್ಪ್ ಮಾಡುತ್ತೆ. Every time the particle moves from one D to another D, it is acted upon by electric field. So ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಡಿ ಹೋಗ್ಬೇಕಾದ್ರೆ ಮಿಡ್ಲ್ ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿರೋದ್ರಿಂದ then the particle will accelerate. So acceleration ಇರೋದ್ರಿಂದ then there will be high kinetic energy, velocity ಜಾಸ್ತಿ ಇರುತ್ತೆ. So high kinetic energy ಇರೋದ್ರಿಂದ high kinetic energy is directly proportional to the radius of the path. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಪಾರ್ಟಿಕಲ್ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ವೆಲಾಸಿಟಿ ಜಾಸ್ತಿ ಆಗುತ್ತೆ ಈ ಮಿಡಲ್ ಗ್ಯಾಪ್ ಅಲ್ಲಿ.
ಸೊ ವೆಲಾಸಿಟಿ ಜಾಸ್ತಿ ಆಗುತ್ತೆ, ದೆನ್ ರೇಡಿಯಸ್ ಇನ್ಕ್ರೀಸಸ್, ದೆನ್ ವೆಲಾಸಿಟಿ ಇನ್ಕ್ರೀಸಸ್, ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್, ಸೊ ರೇಡಿಯಸ್ ಇನ್ಕ್ರೀಸಸ್. ಸೊ ಹಾಗೆ ಇನ್ಕ್ರೀಸ್ ಆಗಿ ಸ್ಪೀಡ್ ಆಗಿ ದೆನ್ ಇಟ್ ಎಕ್ಸಿಟ್ಸ್ ಥ್ರೂ ದಿಸ್ ಎಕ್ಸಿಟ್ ಪೋರ್ಟಲ್. ಸೊ ನಾವು ಟೈಮ್ ಟೇಕನ್ ನೋಡಿದ್ರೆ ಈ ಈಕ್ವೇಶನ್ ಅಲ್ಲಿ ದಟ್ ಈಸ್ 1/vc, that is 2πm/qb. Hence vc is equal to 2b/2πm, qb by 2πm. This is called as cyclotron frequency. So ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. From mv²/r which is equal to q into b, it is clear that radius of the path goes on increasing each time as kinetic energy increases. ಏನಂತಂದ್ರೆ b is directly proportional to r. Sorry, kinetic energy is directly proportional to r. Then we have v is equal to qbr/m. r is the radius of the trajectory at exist, which is equal to radius of the d. Final ಆಗಿ ಟಚ್ ಆಗಬೇಕು ಆ ಡಿ ಎಂಡಿಗೆ, ಬಟ್ ಟಚ್ ಆಗಲ್ಲ, ಅಷ್ಟರೊಳಗೆ ಎಕ್ಸಿಟ್ ಸ್ಲಿಟ್ ಇಂದ ಚಾರ್ಜ್ ಪಾರ್ಟಿಕಲ್ ಹೊರಗೆ ಬರುತ್ತೆ. ಸೊ ಅಟ್ ದಿಸ್ ಟೈಮ್ ಕೈನೆಟಿಕ್ ಎನರ್ಜಿ ಏನಂದ್ರೆ ದಟ್ ಇಸ್ half mv², which is equal to q²b²r²/2m. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಎಲಿಮೆಂಟ್. ಸೊ ಒಂದು ಕರೆಂಟ್ ಎಲಿಮೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಉತ್ಪತ್ತಿ ಆಗುತ್ತೆ, ಯಾವುದೊಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಟ್ಟರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆರಿಮೆಂಟ್ ಮುಖಾಂತರ ನೋಡಿದ್ವಿ. ಬಟ್ ಹೇಗಾಗುತ್ತೆ, ಎಷ್ಟಾಗುತ್ತೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡೋದು ಹೇಗಂದ್ರೆ ದಟ್ ಈಸ್ ಬೈ ಬಯೋಟ್-ಸಾವರ್ಟ್ ಲಾ ಅಂತ. ನಾವು ಲೆಟ್ಸ್ ಕನ್ಸಿಡರ್ ಇನ್ಫಿನಿಟಿಸಿಮಲ್ ಸ್ಮಾಲ್ ಎಲಿಮೆಂಟ್ dl ಆಫ್ ದಿ ಕಂಡಕ್ಟರ್. ಸೊ ಒಂದು ಕಂಡಕ್ಟರ್ XY ಅಲ್ಲಿ ನಾವು ಒಂದು ಸಣ್ಣ ಎಲಿಮೆಂಟ್, ಇನ್ಫೈನೈಟ್ಲಿ ಸ್ಮಾಲ್ ಎಲಿಮೆಂಟ್ ಲೆಂತ್ dl ಅಂತ ಒಂದು ಸಣ್ಣ ಎಲಿಮೆಂಟ್ ನ ಕನ್ಸಿಡರ್ ಮಾಡಿದ್ರೆ then the magnetic field dB due to this dl is at the point P. So ಈ ಪಾಯಿಂಟ್ ಅಲ್ಲಿ P ಅಲ್ಲಿ ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸರ್ಟ್ ಆಗ್ತಾ ಇದೆ, which is at a distance r from this material, sun conductor. Let theta be the angle between dl and the displacement vector dr. So dl ಈ ಡೈರೆಕ್ಷನ್ ಅಲ್ಲಿ ಇದೆ, ಯಾಕಂದ್ರೆ ಟ್ಯಾಂಜೆಂಟ್ ಟು ದಿಸ್ ಕರ್ವ್ ಗಿವ್ಸ್ ದ ಲೆಂತ್. ಸೊ ಈ ಲೆಂತ್ ಗೆ ಈ ಡಿಸ್ಟೆನ್ಸ್ ದಟ್ ಈಸ್ ಕರೆಂಟ್ ಎಲಿಮೆಂಟ್ ಆಂಗಲ್ ಥೀಟಾ, ಈ ಡಿಸ್ಟೆನ್ಸ್ ಥೀಟಾ, ಸಾರಿ ಈ ಆಂಗಲ್ ಥೀಟಾ. According to Biot-Savart's law, the magnitude of the magnetic field dB, which is directly proportional to the current I through this element, and length dl, and inversely proportional to the square of the distance r. So the law ಏನು ಹೇಳುತ್ತಂದ್ರೆ magnetic field at this point is directly proportional to this length, ಆ ಎಲಿಮೆಂಟ್ ನ ಲೆಂತ್ ಮತ್ತೆ ದಿ ಕರೆಂಟ್ ಪಾಸಿಂಗ್ ಥ್ರೂ ಇಟ್. ಸೊ ಇದರಿಂದ ಕರೆಂಟ್ ಎಷ್ಟು ಪಾಸ್ ಆಗ್ತಾ ಇದೆ ಅದ್ರ ಮೇಲೆ, ಅದರ ಲೆಂತ್ ಮೇಲೆ ಮತ್ತೆ ಡಿಸ್ಟೆನ್ಸ್ ನ ಸ್ಕ್ವೇರ್ ಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಡಿಸ್ಟೆನ್ಸ್, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. Thus in vector form if we write, that is dB is equal to idl into r/r³. So magnitude ಅಲ್ಲಿ ಬರೆಯೋದಾದ್ರೆ mu by 4πε0. ಸೊ ಇದು ಕಾನ್ಸ್ಟೆಂಟ್ mu0/4πε0 into idl sin theta, ಯಾಕಂದ್ರೆ ಕ್ರಾಸ್ ಪ್ರಾಡಕ್ಟ್. ಸೊ ಕ್ರಾಸ್ ಪ್ರಾಡಕ್ಟ್ ನಾವು ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರಿಬೇಕಂದ್ರೆ idl sin theta by r². ಸೊ ಇಲ್ಲಿ ಕಾನ್ಸ್ಟೆಂಟ್ ಈ mu0/4π ನ ವ್ಯಾಲ್ಯೂ ಏನಂದ್ರೆ 10⁻⁷ ಟೆಸ್ಲಾ ಮೀಟರ್ ಪರ್ ಆಂಪಿಯರ್. ಸೊ ಇದನ್ನ ನಾವು ಡೈರೆಕ್ಷನ್ ಹೇಗೆ ಕಂಡುಹಿಡಿಯೋದು, ಒಂದು ಸಿಂಪಲ್ ಮೆಥಡ್ ಇದೆ. ಸೊ ಮೆಥಡ್ ಏನಂದ್ರೆ ಸಪೋಸ್ ಇಫ್ ವಿ ಸೇ ಈ ಕಂಡಕ್ಟರ್, ಸೊ ಈ ಪೆನ್ ಒಂದು ಕಂಡಕ್ಟರ್ ಅಂತ ನಾವು ತಿಳ್ಕೊಂಡ್ರೆ, ಇಫ್ ವಿ ಸೇ ಈ ಕಂಡಕ್ಟರ್ ಅಲ್ಲಿ ಈ ಕೆಳಗಡೆಯಿಂದ ಮೇಲ್ಗಡೆ ಕರೆಂಟ್ ಫ್ಲೋ ಆಗ್ತದೆ. ಸೊ ಈ ರೈಟ್ ಹ್ಯಾಂಡ್ ನ ತಗೊಂಡ್ಬಿಟ್ಟು ಇದು ಥಂಬ್ ಇಂಡಿಕೇಟ್ಸ್ ಇಲ್ಲಿ ಕರೆಂಟ್ ಡೈರೆಕ್ಷನ್. ಸೊ ಕರೆಂಟ್ ಡೈರೆಕ್ಷನ್ ಹೀಗಿದೆ. ಸೊ ಕರೆಂಟ್ ಡೈರೆಕ್ಷನ್ ಹೀಗಿದೆ. ಮತ್ತೆ ಕನ್ವೆನ್ಷನಲಿ ನಾವೇನ್ ಮಾಡ್ತೀವಿ ಅಂದ್ರೆ ಲೆಂತ್ ಇಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆ ತಗೋತೀವಿ. ಸೊ ಸೇಮ್ ಡೈರೆಕ್ಷನ್ ಆಗಿ ತಗೋತೀವಿ. ಸೊ ದಿಸ್ ಈಸ್ ಕರೆಂಟ್ ಡೈರೆಕ್ಷನ್. ಸೊ ವಾಟ್ ದಿಸ್ ಫಿಂಗರ್ ಗಿವ್ ಇಸ್, ಸೊ ಉಳಿದಿದ್ದ ಫಿಂಗರ್ಸ್ ನಾವು ಹಿಂಗ್ ಕರ್ಲ್ ಮಾಡಿದ್ರೆ, ಇದು ಸುತ್ತಿದ್ರೆ ಈ ಫಿಂಗರ್ಸ್, ದೆನ್ ವಿ ವಿಲ್ ಗೆಟ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದಿಸ್ ಕಂಡಕ್ಟರ್, ಅಂದ್ರೆ ಈ ಸರ್ಕಲ್ ಅಲ್ಲಿ. ಸೊ ಈ ಡಿಸ್ಕ್ ತರ ಏನ್ ಸರ್ಕಲ್ ಇದೆ ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸಪೋಸ್ ಈ ಪಾಯಿಂಟ್ ಅಲ್ಲಿ ನಾವೇನಾದ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಬೇಕಂದ್ರೆ ಜಸ್ಟ್ ಹಿಂಗ್ ಇಟ್ಕೋಬೇಕು. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಈ ಪಾಯಿಂಟ್ ಅಲ್ಲಿ, ವಿಚ್ ಇಸ್ ಎಕ್ಸ್. ನಾವು ಈ ಸೈಡ್ ಇಂದ ನೋಡೋದಾದ್ರೆ ದಟ್ ಈಸ್ ಎಕ್ಸ್. ಸೊ ಎಕ್ಸ್ ಅಂದ್ರೆ ಆ ಸೈಡ್ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್, ದಟ್ ಸೈಡ್. ಸೊ ಈ ಸೈಡ್ ನೋಡೋದಾದ್ರೆ ನಾವು ಇಟ್ ಈಸ್ ಡಾಟ್. ಡಾಟ್ ಏನಕ್ಕಂದ್ರೆ ಈ ಸೈಡ್ ನಮ್ ಕಡೆ ಬರ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್, ಹೆನ್ಸ್ ಇಟ್ ಈಸ್ ಡಾಟ್. ಸೊ ನಾವು ಈ ಕರ್ಲ್ ರೂಲ್ ನ ಯೂಸ್ ಮಾಡೋದ್ರಿಂದ ವಿ ಕ್ಯಾನ್ ಈಸಿಲಿ ಫೈಂಡ್ ಡೈರೆಕ್ಷನ್ ಆಫ್ ದಿ magnetic field due to this current carrying conductor. So ಒಂದು ಪ್ರಾಬ್ಲಮ್ ನೋಡೋಣ.
an element delta L which is equal to delta x I cap is placed at the origin and carries a large current, that is I is equal to 10 ampere. What is the magnetic field on the y-axis at a distance of 0.5 meter? Delta x is given as 1 centimeter. So delta x I cap andre which is directed in x axis anta. So positive y direction alli length na consider madidare anta. So 0 ಇಂದ ಈ ಸೈಡ್ ಅಂತ ಡೈರೆಕ್ಷನ್ ಅವರು ಹೇಳ್ಬಿಟ್ಟಿದ್ದಾರೆ I cap ಅಂತ ಹೇಳೋದ್ರಿಂದ. And this point P, ಈ ಪಾಯಿಂಟ್ P ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ನಾನು ಹೇಳಿದೆ. ಸೊ ಈ ಡೈರೆಕ್ಷನ್ ಅಲ್ಲಿ ನೀವೇನಾದ್ರೂ ಫಿಂಗರ್ಸ್ ನ ಡೈರೆಕ್ಷನ್ ಥಂಬ್ ನ ಇಟ್ಬಿಟ್ಟು ಫಿಂಗರ್ಸ್ ನ ಕರ್ಲ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಹೊರಗಡೆ ಅಂದ್ರೆ ನಮ್ ಕಡೆ ಬರೋಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ, ದಟ್ ಈಸ್ P. ಸೊ ನಮ್ಗೆ ಗೊತ್ತು ಫಾರ್ಮುಲಾ ಪ್ರಕಾರ dB is equal to mu naught by 4 pi into ideal sin theta by r square. ಸೊ ನಾವು ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಟೈಮ್ sin theta 1 ಬಿಕಾಸ್ ಅವ್ರು ಏನ್ ಹೇಳಿದ್ದಾರೆ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ, ಯಾಕಂದ್ರೆ ಎರಡು ಪರ್ಪೆಂಡಿಕ್ಯುಲರ್ ಆಗಿದೆ. ಥೀಟಾ ಈಸ್ 1 ಯಾಕಂದ್ರೆ ಈ ಡೈರೆಕ್ಷನ್ ಥೀಟಾ ಏನೋ ಆರ್ ಮತ್ತೆ ಡಿ ಎಲ್ ವೆಕ್ಟರ್ ನ ನಡುವೆ ಇರತಕ್ಕಂತ ಆಂಗಲ್. ಸೊ ಡಿ ಎಲ್ ವೆಕ್ಟರ್ ಹೇಗಿದೆ, ಕರೆಂಟ್ ಡೈರೆಕ್ಷನ್ ಜೊತೆಗೆ ಇದೆ, ದಟ್ ಈಸ್ ಎಕ್ಸ್ ಆಕ್ಸಿಸ್. ಆರ್ ಯಾವ ಕಡೆ ಇದೆ, ದಟ್ ಈಸ್ ವೈ ಆಕ್ಸಿಸ್ ಅಲ್ಲಿ. ದೇರ್ಫೋರ್ ಆಂಗಲ್ ಎಷ್ಟಿದೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಗೆ 90 ಡಿಗ್ರಿ. ದೆನ್ sin 90 is 1. ಸೊ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ವ್ಯಾಲ್ಯೂ 4 into 10 to the power minus 8 ಟೆಸ್ಲಾ. ಸೊ ಈ ನೆಕ್ಸ್ಟ್ ನಾವು ಡೈರೆಕ್ಷನ್ ಮೆನ್ಷನ್ ಮಾಡಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ, ಸೊ ನಮ್ ಕಡೆ ಇದೆ, therefore it is ಯಾವ ಆಕ್ಸಿಸ್ ಇದೆ, ದಟ್ ಈಸ್ z ಆಕ್ಸಿಸ್. ಸೊ ಇದು x, ಇದು y, ದಿಸ್ ಈಸ್ z ಆಕ್ಸಿಸ್. ಸೊ ಫ್ರೆಂಡ್ಸ್ ಇವತ್ತಿನ ಸೆಷನ್ ಇಲ್ಲೇ ಮುಗಿಸೋಣ. ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಟಾಪಿಕ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.